ರೆಸಾರ್ಟ್ ನಲ್ಲಿ ಹೇಗೆ ವೋಟ್ ಮಾಡಬೇಕು, ಮೊದಲ ಪ್ರಾಶಸ್ತ್ಯ ಹಾಕೋದು ಹೇಗೆ, ಎರಡನೇ ಪ್ರಾಶಸ್ತ್ಯ ಸೆಲೆಕ್ಟ್ ಮಾಡೋದು ಹೇಗೆ, ಯಾರು ಯಾರಿಗೆ ಮತ ಹಾಕಬೇಕು, ಇದೆಲ್ಲವನ್ನ ಅವರಿಗೆ ತಿಳಿಸುವಂತಹ ಕೆಲಸ, ಪ್ರಾಕ್ಟಿಕಲಿ ಅವ್ರ ಕೈನಲ್ಲಿ ವೋಟ್ ಹಾಕಿಸುವಂತಹ ಕೆಲಸವನ್ನ ಮಾಡಲಾಗಿತ್ತು. ಇದೇ ಕಾರಣಕ್ಕೆ ಮತಗಳು ಅಸಿಂಧು ಆಗಬಾರದು ಅನ್ನುವಂತಹ ಕಾರಣಕ್ಕೆ. ಆದ್ರೆ ಈಗ ಲಭ್ಯವಾಗ್ತಾ ಇರುವಂತಹ ಮಹತ್ವದ ಮಾಹಿತಿ, 222 ಮತಗಳಲ್ಲಿ 1 ವೋಟ್ ಅಸಿಂಧುವಾಗಿದೆ. ಈಗಿರುವಂತಹ ಕುತೂಹಲ, ಆ ಅಸಿಂಧುವಾದಂತಹ ಮತ ಯಾರಿಗೆ ಬಿದ್ದಿದ್ದಂತಹ ಮತ? ಈಗ 28ರ ಡೆಡ್ ಲೈನ್ ಅನ್ನ, ಈಗ ಒಬ್ಬ ಅಭ್ಯರ್ಥಿ ಗೆಲುವಿಗೆ 28 ಸಾಕು, ಆದ್ರೂ 29 ಹಾಕ್ಸಿದ್ರು. ಯಾವ ಕಾರಣಕ್ಕೆ ಅಂದ್ರೆ ಒಂದು ಬಫರ್ ಇರಲಿ ಅನ್ನುವಂತಹ ಕಾರಣಕ್ಕೆ. ಹೀಗೆ ಯಾವುದೋ ಒಂದು ಮತ ಅಸಿಂಧುವಾಗ್ಬಿಟ್ರೆ ಗೆಲ್ಲುವಂತಹ ಅಭ್ಯರ್ಥಿಗಳು ಸೋಲ್ಬಾರ್ದಲ್ವಾ? ಹಾಗಾಗಿ ಒಂದು ಮತವನ್ನ ಎಕ್ಸ್ಟ್ರಾ ಹಾಕ್ಸೋದು, ಆ ಕೆಲಸವನ್ನ ಬಿಜೆಪಿಯವರು ಬಹಳ ಸ್ಟ್ರಾಟಜಿಕ್ ಆಗಿ ಮಾಡಿದ್ರು. 28 ಅಂತ ಹೇಳಿ ಹಂಚಿಕೆ ಮಾಡಿ ತಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ +1 ವೋಟ್ ಅನ್ನ ಹಾಕ್ಸಿದ್ರು. 29 ಇರ್ಲಿ ಅಂತ ಹೇಳಿ, ಮೊದಲ ಪ್ರಾಶಸ್ತ್ಯದ ಮತ. ಯಾಕಂದ್ರೆ ಎಡವಟ್ಟಾದ್ರೆ ಸಮಸ್ಯೆ ಆಗ್ಬಿಡುತ್ತೆ ಅನ್ನುವಂತಹ ಕಾರಣಕ್ಕೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಮತ ಎಣಿಕೆ ಪ್ರಕ್ರಿಯೆಯ ಸಂದರ್ಭದಲ್ಲೇ ಒಂದು ಮಹತ್ವದ ಮಾಹಿತಿ, 1 ವೋಟ್ ಅಸಿಂಧುವಾಗಿದೆ ಅಂತ ಹೇಳಿ. ಆ ಅಸಿಂಧುವಾಗಿರುವಂತಹ ಮತ ಯಾರದ್ದು, ಯಾರಿಗೆ ಬಿದ್ದಿದ್ದು, ಈ ಬಗ್ಗೆ ಏನಾದ್ರೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಏನ್ ಮಾಹಿತಿ ಸಿಗ್ತಿದೆ ಹರೀಶ್? ಇದಕ್ಕೆ ಬಹಳ ಮುಖ್ಯವಾಗಿರುವಂತದ್ದು ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಕೂಡ ಫಲಿತಾಂಶ ಹೊರಬೀಳುವ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲದರ ನಡುವೆ ಒಂದು ಮತ ಅಸಿಂಧುಗೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ಒಂದ್ ರೀತಿಯಲ್ಲಿ ಕೂಡ ಮೂರು ಪಕ್ಷಗಳಲ್ಲಿ ನೋಡಿದಂತ ಸಂದರ್ಭದಲ್ಲಿ ಯಾವ ಪಕ್ಷದ ಶಾಸಕರ ಮತ ಅಸಿಂಧು ಆಗಿದೆ ಅನ್ನುವಂತ ಕುತೂಹಲ ಕೂಡ ಈಗ ಮೂಡ್ತಿರುವಂತದ್ದು. ಸೊ ಕಾಂಗ್ರೆಸ್ ಇದೇ ಕಾರಣಕ್ಕೆ ಕೂಡ ಅಣಕು ಮತದಾನ ಪ್ರಕ್ರಿಯೆಯನ್ನು ಕೂಡ ನಿನ್ನೆ ಇಡೀ ದಿನ ರೆಸಾರ್ಟ್ ನಲ್ಲಿ ಮಾಡಿತ್ತು. ಅಂದ್ರೆ ಯಾವುದೇ ಒಂದು ಮತ ಕೂಡ ಅಸಿಂಧು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸಿ ಎಲ್ಲಾ ಶಾಸಕರಿಗೆ ಕೂಡ ಸ್ಪಷ್ಟ ಮಾಹಿತಿ ಕೊಡುವಂತ ಒಂದು ಪ್ರಯತ್ನ ಮಾಡಿತ್ತು. ಸೊ ಹಾಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಪಕ್ಷಗಳು, ದೋಸ್ತಿ ಪಕ್ಷಗಳು ಕೂಡ ತಮ್ಮ ತಮ್ಮ ಪಕ್ಷದ ಶಾಸಕರಿಗೆ ಈ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೊಡುವಂತ ಒಂದು ಪ್ರಯತ್ನ ಮಾಡಿತ್ತು. ಆದ್ರೆ ಇದೆಲ್ಲದ ನಡುವೆ ಒಂದು ಮತ ಇವತ್ತು ಅಸಿಂಧು ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ಯಾವ ಪಕ್ಷದ ಶಾಸಕರ ಮತ ಅಸಿಂಧು ಆಗಿದೆ ಅನ್ನುವಂತ ಮಾಹಿತಿ ಇನ್ನಷ್ಟೇ ಲಭ್ಯ ಆಗ್ಬೇಕಾಗತ್ತೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ಫಲಿತಾಂಶ ಪೂರ್ಣಗೊಳ್ಳುವಂತ ಸಾಧ್ಯತೆ ಇದೆ. ಈ ನೆಲೆಯಲ್ಲಿ ಕೂಡ ಈಗ ಅಸಿಂಧುಗೊಂಡಿರೋದು ಯಾರದು ಅನ್ನುವಂತ ಮಾಹಿತಿ ಲಭ್ಯ ಆಗುತ್ತೆ ಕೆಲವು ಹೊತ್ತಿನಲ್ಲಿ ವಿದ್ಯಾರ್ಥಿ. ಹರೀಶ್, ಈಗ ಆ ಅಸಿಂಧುವಾದಂತಹ ಒಂದು ಮತ, ಈಗ ನಾರ್ಮಲಿ ನಾವು ವಿಧಾನಸಭೆ ಚುನಾವಣೆಗಳಲ್ಲಿ ಅಥವಾ ಬೇರೆ ಚುನಾವಣೆಗಳಲ್ಲಿ ಮಾತನಾಡುವಂತಹ ಟೈಮ್ನಲ್ಲಿ ಅಯ್ಯೋ ಬಿಡ್ರಿ 1 ವೋಟಿಂದ ಏನಾಗುತ್ತೆ ಅಂತ ಹೇಳಬಹುದೇನೆ. ಯಾಕಂದ್ರೆ ಅಲ್ಲಿ ಅಂತರಾನೇ ಅಷ್ಟಿರುತ್ತೆ ಹರೀಶ್, ಸಾವಿರಾರು ಮತಗಳ ಅಂತರ ಇರುತ್ತೆ ಸಾಮಾನ್ಯವಾಗಿ. ಆದ್ರೆ ವಿಧಾನ ಪರಿಷತ್ ಚುನಾವಣೆ ಹಾಗಲ್ಲ. ಒಂದೊಂದು ಮತವನ್ನು ಲೆಕ್ಕ ಹಾಕಿ ನೀವು ಇಂಥವರಿಗೆ ಹಾಕಬೇಕು, ಇವರಿಗೆ ಮೊದಲ ಪ್ರಾಶಸ್ತ್ಯ, ಇವರಿಗೆ ಎರಡನೇ ಪ್ರಾಶಸ್ತ್ಯ ಅನ್ನೋದನ್ನ ಪಾಠ ಮಾಡಿ ಒಪ್ಪಿಸಿ ವೋಟ್ ಹಾಕ್ಸಿದ್ದಾರೆ. ಹಾಗಾಗಿ ಅಸಿಂಧುವಾದಂತಹ ಮತ ಅದು ಯಾರಿಗೇ ಆಗಿರಬಹುದು, ಎಷ್ಟು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಬಹುದು, ರಿಸಲ್ಟ್ ಅನ್ನ ಟ್ವಿಸ್ಟ್ ಮಾಡುವಂತಹ ಸಾಧ್ಯತೆಗಳಿರುತ್ತಾ ಅಂತ ಹೇಳಿ ಅದನ್ನ ವೀಕ್ಷಕರಿಗೆ ವಿವರಿಸಬಹುದಾ ಅಂತ ಹೇಳಿ ಹರೀಶ್? ಖಂಡಿತವಾಗಿ ವಿದ್ಯಾರ್ಥಿ, ಯಾಕಂದ್ರೆ ವಿಧಾನ ಪರಿಷತ್ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಅಂತ ರೀತಿ ಮಾದರಿಯಲ್ಲಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಒಂದೊಂದು ಮತವೂ ಕೂಡ ಬಹಳ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತೆ. ಸೊ ಅದೇ ಕಾರಣಕ್ಕೆ ಕೂಡ ಅಳೆದು ತೂಗಿ ಮತಗಳನ್ನ ಯಾರ್ಯಾರಿಗೆ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೊದಲೇ ಸೂಚನೆ ಕೊಟ್ಟು ಕಳಿಸಿರುವಂತದ್ದು ಎಲ್ಲಾ ಪಕ್ಷಗಳಲ್ಲೂ. ಸೊ ಹಾಗಾಗಿ ಒಂದು ಮತ ಅಸಿಂಧುಗೊಂಡ್ರು ಕೂಡ ಆ ಪಕ್ಷದ ಫಲಿತಾಂಶದ ಚಿತ್ರಣವೇ ಕೂಡ ಬದಲಾಗುವಂತ ಸಾಧ್ಯತೆ ದಟ್ಟವಾಗಿರುತ್ತೆ. ಸೊ ಇದೇ ಕಾರಣಕ್ಕೆ ರೆಸಾರ್ಟ್ ನಲ್ಲೂ ಕೂಡ ಅಣಕು ಮತದಾನಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಮತದಾನಕ್ಕೆ ಸಂಬಂಧಪಟ್ಟಂಗೆ ಅಣಕು ಮತದಾನವನ್ನ ಕೂಡ ನಿನ್ನೆ ನಡೆಸಿದ್ರು. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇವತ್ತು ಒಂದೊಂದು ಮತನೂ ಕೂಡ ಅಂದ್ರೆ ಒಬ್ಬೊಬ್ಬ ಅಭ್ಯರ್ಥಿ 28 ಮತವನ್ನ ಹಾಕಿಸುವಂತ ಒಂದು ಪ್ರಯತ್ನ ಆದ್ರೂ ಕೂಡ ಬಿಜೆಪಿ ಸ್ವತಃ ತನ್ನ ತಂತ್ರಗಾರಿಕೆಯನ್ನು ಬದಲಾಯಿಸಿ 29 ಇಲ್ಲವೇ 30 ಮತಗಳನ್ನ 1 ಇಲ್ಲವೇ 2 ಹೆಚ್ಚುವರಿಯಾಗಿ ಹಾಕಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಇದೆಲ್ಲವೂ ಕೂಡ ಅಸಿಂಧು ಆಗ್ಬೋದು, ಅಡ್ಡ ಮತದಾನ ಆಗ್ಬಹುದು ಅನ್ನುವಂತ ಆತಂಕದ ಕಾರಣಕ್ಕಾಗಿ ಹೆಚ್ಚುವರಿ ಮತವನ್ನ ಹಾಕಿಸುವಂತ ಒಂದು ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡಿತ್ತು. ಸೊ ಕಾಂಗ್ರೆಸ್ ಸಹಜವಾಗಿ ಕೂಡ ನಮಗೆ ಮೊದಲ ಪ್ರಾಶಸ್ತ್ಯ ಜೊತೆಗೆ ಎರಡನೇ ಪ್ರಾಶಸ್ತ್ಯ ಮತಗಳು ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಲವಾದ ವಿಶ್ವಾಸದಲ್ಲಿದೆ. ಜೆಡಿಎಸ್ ಸಹಜವಾಗಿ ಕೂಡ ಒಂದಷ್ಟು ಆತಂಕ ಜೆಡಿಎಸ್ ಅಲ್ಲಿ ಇದೆ. ಎಲ್ಲಾ ಶಾಸಕರು ಒಟ್ಟಿಗೆ ಬಂದ್ರು, ಜಿ ಟಿ ದೇವೇಗೌಡರು ಪ್ರತ್ಯೇಕವಾಗಿ ಬಂದು ಮತದಾನ ಮಾಡಿ ಹೋದ್ರು ಕೂಡ ಒಂದ್ ರೀತಿ ಆತಂಕ, ಅಡ್ಡ ಮತದಾನ ಮತ್ತೆ ಅಸಿಂಧು ಅನ್ನುವಂತ ಆತಂಕ ಕೂಡ ಅವರಲ್ಲಿ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಒಂದು ಮತದಿಂದ ಇಡೀ ಫಲಿತಾಂಶದ ಅನ್ನೋದಕ್ಕಿಂತಲೂ ಆಯಾ ಪಕ್ಷದ ಫಲಿತಾಂಶದ ಅಥವಾ ಆಯಾ ಪಕ್ಷದ ಚಿತ್ರಣ, ಹೋರಾಟದ ಚಿತ್ರಣ ಆಗಿರ್ಬೋದು, ಅದೇ ಒಂದು ಚುನಾವಣೆಗೆ ಸಂಬಂಧಪಟ್ಟಂಗೆ ಆಗಿರುವಂತಹ ಚಿತ್ರಣ ಆಗಿರ್ಬೋದು, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಬದಲಾವಣೆ ಆಗುವಂತ ಸಾಧ್ಯತೆ ದಟ್ಟವಾಗಿರುತ್ತೆ ವಿದ್ಯಾರ್ಥಿ. ಹರೀಶ್, ಈಗ ಯತ್ನಾಳ್ ಅವರ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ನೋಡಿ. ಮಧ್ಯಾಹ್ನದ ವೇಳೆಗೆ ಕಾಂಗ್ರೆಸ್ನವರು ಅದನ್ನೊಂದು ಇಶ್ಯೂ ಮಾಡಿಬಿಟ್ರು. ವಿ ಎಸ್ ಉಗ್ರಪ್ಪ ಅವರು ಚುನಾವಣಾ ಅಧಿಕಾರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರು. ಯಾಕಂದ್ರೆ ಇವರು ಯಾರಿಗೆ ಮತ ಹಾಕಿದ್ದೇನೆ ಅನ್ನೋದನ್ನ
ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದು ಗೌಪ್ಯತೆಯ ವಿರುದ್ಧ, ಹಾಗಾಗಿ ಮತವನ್ನ ಅಸಿಂಧುಗೊಳಿಸಬೇಕು ಅನ್ನುವಂಥ ಕಂಪ್ಲೇಂಟ್ ನ ಕೊಡ್ಲಾಗಿತ್ತು. ಹಾಗಾಗಿನೇ ಈ ಪ್ರಶ್ನೆ, ಚುನಾವಣಾ ಆಯೋಗ ಏನಾದ್ರೂ ಈ ನಿಟ್ಟಿನಲ್ಲಿ ಕ್ರಮ ತಗೊಂಡಿದ್ಯಾ? ಯತ್ನಾಳ್ ಅವರ ಓಟ್ ಏನಾದ್ರೂ ಅಸಿಂಧು ಆಯ್ತಾ? ಏನ್ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಯತ್ನಾಳ್ ಅವರು ನಾನು ಓಟ್ ಹಾಕಿರೋದು ಲಿಂಗರಾಜ್ ಪಾಟೀಲ್ ಅವರಿಗೆ ಅಂತ ಹೇಳಿ ಅವ್ರ ಪತ್ರದಲ್ಲೇ ಉಲ್ಲೇಖ ಮಾಡಿದ್ರು ಹರೀಶ್. ಈಗಾಗಲೇ ಬಿಜೆಪಿ ವಿದ್ಯಾರ್ಥಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರವನ್ನ ಕೂಡ ಬರೆದಿದ್ರು, ನಾನು ಬಿಜೆಪಿ ಅಭ್ಯರ್ಥಿ ಮತ ಹಾಕ್ತೇನೆ ಅನ್ನುವಂತ. ಜೊತೆಗೆ ಇಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಕೂಡ ಬಿಜೆಪಿಗೆ ನಾನು ಮತ ಹಾಕ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದನ್ನ ವಿರೋಧಿಸಿ ಕಾಂಗ್ರೆಸ್ ಕೂಡ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ಕೊಟ್ಟಿತ್ತು. ಯಾಕಂದ್ರೆ ಬಹಿರಂಗ ಇದು ಗೌಪ್ಯ ಮತದಾನ ಪ್ರಕ್ರಿಯೆ ಆಗಿರುವಂತ ಕಾರಣಕ್ಕಾಗಿ ಯಾರು ಕೂಡ ಬಹಿರಂಗವಾಗಿ ಹೇಳುವ ಅವಕಾಶ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ದೂರನ್ನು ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರು. ಸೊ ಹಾಗಾಗಿ ಇವರು ಯಾರ ಮತ ಅಸಿಂಧು ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈಗ ಗೊತ್ತಾಗದೇ ಇದ್ರು. ಇನ್ನು ಫಲಿತಾಂಶ ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ. ಅದಾದ ನಂತರ ಸ್ಪಷ್ಟವಾಗಿ ಅಸಿಂಧು ಯಾರ ಮತ ಯಾರದ್ದು ಅನ್ನುವಂತ ಚಿತ್ರಣ ಸಿಗಲಿದೆ ವಿದ್ಯಾರ್ಥಿ. ಹರೀಶ್, ಇನ್ನು ಎಷ್ಟು ಹೊತ್ತು ತಗೊಳ್ಬಹುದು ಅಂತ ಹೇಳಿ ರಿಸಲ್ಟ್ಗೆ? ಯಾಕಂದ್ರೆ ಇವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ, ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರೇ ಗೆಲ್ಲುವಂತಹ ಸಾಧ್ಯತೆ ಹೆಚ್ಚು ಅನ್ನೋದನ್ನ ಹೇಳ್ತಾ ಇದ್ರಿ. ಬಟ್ ದೆನ್ ರಿಸಲ್ಟ್ ಬಗ್ಗೆ ಕುತೂಹಲ ಅಂತೂ ಇದೆ. ಅಡ್ಡ ಮತದಾನ ಆಗಿದ್ಯಾ, ಏನಾಗಿರಬಹುದು, ಯಾರಿಗೆ ಎಷ್ಟು ಓಟು ಬಿದ್ದಿದೆ, ಮೊದಲ ಪ್ರಾಶಸ್ತ್ಯ ಎಷ್ಟು, ಎರಡನೇ ಪ್ರಾಶಸ್ತ್ಯ ಎಷ್ಟು, ಈ ಕುತೂಹಲ ಅಂತೂ ಖಂಡಿತ ಇದೆ. ಹಾಗಾಗಿ ಇನ್ನು ಎಷ್ಟು ಹೊತ್ತು ಸಮಯ ತೆಗೆದುಕೊಳ್ಬಹುದು ಚುನಾವಣಾ ಅಧಿಕಾರಿಗಳು ಫಲಿತಾಂಶವನ್ನ ಘೋಷಣೆ ಮಾಡೋಕೆ ಅಂತ ಹೇಳಿ ಹರೀಶ್? ವಿಜಯಶ್ರೀ, ಬಹುತೇಕ ಕೂಡ ಅಂತಿಮ ಹಂತದಲ್ಲಿದೆ ಚುನಾವಣಾ ಎಣಿಕೆ ಪ್ರಕ್ರಿಯೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಕೆಲ ಹೊತ್ತಿನಲ್ಲೇ ಇನ್ನು 10-15 ನಿಮಿಷಗಳಲ್ಲೇ ಫಲಿತಾಂಶ ಸಂಪೂರ್ಣವಾಗಿ ಹೊರಬೀಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದ್ರೆ ಸದ್ಯಕ್ಕೆ ಇರುವಂತದ್ದು ಕೂಡ ಅಡ್ಡ ಮತದಾನ ಅಥವಾ ಅಸಿಂಧುಗೊಂಡಿರುವಂತಹ ಮತಗಳಿಗೆ ಸಂಬಂಧಪಟ್ಟಂಗೆ ಸ್ಪಷ್ಟ ಚಿತ್ರಣ ಫಲಿತಾಂಶ ಹೊರಬಿದ್ದ ನಂತರ ಗೊತ್ತಾಗುತ್ತೆ. ಅಂದ್ರೆ ಸದ್ಯದ ಮಾಹಿತಿ ಪ್ರಕಾರ ಒಂದು ಮತ ಅಸಿಂಧುಗೊಂಡಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಯಾರದು ಆ ಮತ ಅನ್ನುವಂಥದ್ದು ಕೂಡ ಈಗ ಜಿಜ್ಞಾಸೆಗೆ ಒಳಗಾಗಿದೆ. ನೀವು ಕೆಲವೇ ಹೊತ್ತಿನಲ್ಲಿ ಕೂಡ ಫಲಿತಾಂಶ ಹೊರಬೀಳುವಂತ ಹಿನ್ನೆಲೆಯಲ್ಲಿ ಸ್ಪಷ್ಟ ಚಿತ್ರಣ ಸಿಗಲಿದೆ ವಿದ್ಯಾರ್ಥಿ. ಹರೀಶ್, ಒಂದು ಕೊನೆಯದಾಗಿ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡೋಣ. 5ನೇ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿದ್ದು ಡಿ ಕೆ ಶಿವಕುಮಾರ್ ಅವರು, ಇಲ್ಲ ನಾನು ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಹೇಳಿ ಮತಗಳ ಅಂಕಗಣಿತವನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಭ್ಯರ್ಥಿಯನ್ನ ಹಾಕಿದ್ರು. ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ವಿನಯ್ ಕಾರ್ತಿಕ್ ಅನ್ನುವಂಥ ಒಂದು ಚರ್ಚೆ ಇದೆ. ಬಹಳ ಕ್ಲಿಯರ್ ಆಗಿದೆ ಆ ಚರ್ಚೆ, ಅದರಲ್ಲೇನು ಅನುಮಾನಗಳು ಅಥವಾ ಪ್ರಶ್ನೆಗಳೇನೂ ಇಲ್ಲ. ಈ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವುದು ಅಥವಾ 5ಕ್ಕೆ5 ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವುದು ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಅದನ್ನ ವಿಶ್ಲೇಷಣೆ ಮಾಡಬಹುದಾ ಅಂತ ಹೇಳಿ ಹರೀಶ್? ಖಂಡಿತವಾಗಿ ವಿದ್ಯಾರ್ಥಿ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ನಡೆಯುತ್ತಿರುವಂತಹ ಒಂದು ಚುನಾವಣೆ ಇದು. ಅದು ವಿಧಾನ ಪರಿಷತ್ ಚುನಾವಣೆ ಆದ್ರೂ ಕೂಡ ಅದು ಒಂದು ಚುನಾವಣೆ ಭಾಗ ಆಗಿದೆ. ಹಾಗಾಗಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಬೇಕಾದಂತ ಪ್ರತಿಷ್ಠೆ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಸೊ ನಾಯಕತ್ವ ಬದಲಾವಣೆ ನಂತರ ಒಂದಷ್ಟು ಹೊರತ ಬೀಳುತ್ತೆ, ಸೊ ಸವಾಲುಗಳು ಎದುರಾಗುತ್ತೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಹಾಗಾಗಿ ಆ ಎಲ್ಲ ಸವಾಲುಗಳನ್ನ ಎದುರಿಸಬೇಕಾದಂಥದ್ದು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇದೆ. ಸೊ ಅದರ ಮುಂದುವರೆದ ಭಾಗವಾಗಿ ತಮ್ಮ ಬೆಂಬಲಿಗನನ್ನೇ ಕಣಕ್ಕಿಳಿಸುವ ಮೂಲಕ ಅದನ್ನು ಗೆಲ್ಸ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪಕ್ಷಗಳನ್ನ ಪ್ರಯೋಗ ಮಾಡಿದ್ರು, ತಂತ್ರಗಾರಿಕೆಗಳನ್ನ ರೂಪಿಸಿದ್ರು. ಸುದೀರ್ಘವಾಗಿ ಕಳೆದ 1 ವಾರಗಳಿಂದಲೂ ಕೂಡ ಶಾಸಕರನ್ನ ಎಲ್ಲರನ್ನು ಹಿಡಿದಿಟ್ಕೊಳ್ಳುವಂಥದ್ದು, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಮತ್ತು ಎಲ್ರಿಗೂ ಮನವರಿಕೆ ಮಾಡಿಕೊಡುವಂಥದ್ದು, ಜೊತೆಗೆ ಎಲ್ರಿಗೂ ಚುನಾವಣೆಯ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂತ ವಿಷಯವನ್ನ ಸಂಪೂರ್ಣವಾಗಿ ಮನದಟ್ಟು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿರ್ಬೋದು. ಅದೆಲ್ಲವೂ ಕೂಡ ಹಳೆಯ ಶಾಸಕರು ಜೊತೆಗೆ ಹೊಸ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಶಾಸಕರಿದ್ರೂ ಕೂಡ ಹೊಸಬರಿಗೂ ಹೇಳ್ಕೊಂಡು ಕೊಡುವುದರ ಜೊತೆಗೆ ಹಳಬರಿಗೂ ಕೂಡ ಒಂದಷ್ಟು ಮನದಟ್ಟು ಮಾಡ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿತ್ತು. ಅಂದ್ರೆ ಇದೆಲ್ಲವೂ ಕೂಡ ಗೆಲುವಿನ ಅನಿವಾರ್ಯತೆ ಅನ್ನುವಂಥ ಸಂದೇಶ ಕೊಡುವಂತ ಒಂದು ಪ್ರಯತ್ನ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು. ಜೊತೆಗೆ ರೆಸಾರ್ಟ್ಗೆ ಸೇರಿ ಅಲ್ಲೂ ಕೂಡ ಅಣುಕು ಮತದಾನ ಪ್ರಕ್ರಿಯೆನ ಯಾವ ರೀತಿ ಇರುತ್ತೆ ಮತದಾನ ಅನ್ನುವಂತ ಒಂದು ವಿಚಾರವನ್ನ ಕೂಡ ಅಲ್ಲಿ ತೋರಿಸು ಅಣುಕು ಮತದಾನವನ್ನು ಮಾಡಿದ್ರು. ಹಾಗಾಗಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಎಲ್ಲಾ ಸಂಪೂರ್ಣವಾದಂತಹ ಒಂದು ಬಲವನ್ನ ಪ್ರಯೋಗ, ಅಂದ್ರೆ ಬಲ ಅನ್ನೋದಕ್ಕಿಂತಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ತನ್ನ ತಂತ್ರಗಾರಿಕೆ ಪಟ್ಟುಗಳನ್ನೆಲ್ಲ ಪ್ರಯೋಗ ಮಾಡಿ ಈಗ ಅದು ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊರಟಂತೆ ಕಾಣಿಸ್ತೈತೆ. ಅದರ ಮುಂದುವರೆದ ಭಾಗವಾಗಿ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಮತದಾನವನ್ನು ಮಾಡಿ ಹೋಗಿದ್ದಾರೆ. ಜೊತೆಗೆ ಹಸಿಂದು ಆಗದೇ ಇರುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸ್ಪಷ್ಟ ಸಂದೇಶಗಳನ್ನ, ಸ್ಪಷ್ಟ ತಿಳುವಳಿಕೆಗಳನ್ನ ಅಥವಾ ಸ್ಪಷ್ಟ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡು ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು. ಅವನು ಕೂಡ ರೆಸಾರ್ಟ್ಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ರು. ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ಅವರನ್ನು ಕೂಡ ಜೈಲಿನಿಂದ ಕರೆಸ್ಕೊಂಡಿದ್ರು. ಇದೆಲ್ಲವೂ ಕೂಡ ತನ್ನ ಪಕ್ಷದ ಅಭ್ಯರ್ಥಿ ಅದೆಲ್ಲಕ್ಕಿಂತಲೂ ತನ್ನ ಬೆಂಬಲಿಗನ್ನ ಗೆಲ್ಲಿಸಿಕೊಳ್ಳಬೇಕಾದಂತ ನಿಟ್ಟಿನಲ್ಲಿ, ಅಂದ್ರೆ ಒಂದು ವೇಳೆ ಗೆಲ್ಲದೇ ಇದ್ದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗುತ್ತೆ. ಯಾಕಂತಂದ್ರೆ ವಿರೋಧಿಗಳಿಗೆ ಒಂದು ಅಸ್ತ್ರ ಆಗುತ್ತೆ, ಬೇರೆ ವಿಪಕ್ಷಗಳಿಗೂ ಅನ್ನೋದಕ್ಕಿಂತಲೂ
ತಮ್ಮದೇ ಪಕ್ಷದ ವಿರೋಧಿಗಳಿಗೆ ಇಂದ ಟೀಕೆ ಎದುರಿಸಬೇಕಾಗುತ್ತೆ ಅನ್ನುವಂಥ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ತಂತ್ರಗಾರಿಕೆ ಪಟ್ಟುಗಳನ್ನ ಕಳೆದ ಹಲವು ದಿನಗಳಿಂದ ಪ್ರಯೋಗ ಮಾಡಿದರೆ ಅದೆಲ್ಲದರ ಪಟ್ಟು ಪ್ರಯೋಗಗಳ ಫಲಿತಾಂಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳಲಿದೆ ವಿದ್ಯಾರ್ಥಿ. ಹರೀಶ್, ಇದ್ರ ಜೊತೆಗೆ ಈಗ ಫಲಿತಾಂಶ ಮೇ ಬಿ ಇದೊಂದು ಸ್ವಲ್ಪ ಅರ್ಲಿ ಅನ್ಸುತ್ತೆ ವಿಶ್ಲೇಷಣೆ ಮಾಡೋದು, ಬಟ್ ದೆನ್ ಆ 5 ಅಭ್ಯರ್ಥಿಗಳು ಗೆಲ್ಲುವಂತಹ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿರುವಂತಹ ಕಾರಣಕ್ಕಾಗಿ ಈ ಪ್ರಶ್ನೆ. 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಕ್ಸಸ್ ಆದ್ರು ಅಂತಂದ್ರೆ ಯಾವ ರೀತಿಯಾದಂತಹ ಒಂದು ರಾಜಕೀಯವಾದಂತಹ ಗೇನ್ ಡಿ ಕೆ ಶಿವಕುಮಾರ್ ಅವರಿಗೆ ಲಭ್ಯ ಆಗುತ್ತೆ. ಜೊತೆಗೆ ಈ ಫಲಿತಾಂಶ ಕಾಂಗ್ರೆಸ್ನಲ್ಲಿ ಈಗ ಬಾಲಕೃಷ್ಣ ಅವರು ಇರಬಹುದು, ಯಾಕಂದ್ರೆ ವಂಡರ್ಲಾದಲ್ಲಿ ಆ ರೆಸಾರ್ಟ್ ನಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋಕೆ, ಆ ವ್ಯವಸ್ಥೆಯನ್ನ ಮಾಡೋಕೆ ಅವ್ರು ಎಷ್ಟು ಶ್ರಮ ಪಟ್ಟರು, ಅವ್ರು ಎಷ್ಟು ಮುಂಚೂಣಿಯಲ್ಲಿದ್ರು ಅದನ್ನೆಲ್ಲ ಗಮನಿಸಿದೀವಿ. ಹಾಗಾಗಿ ಈ ಪರಿಷತ್ನ ಫಲಿತಾಂಶ ಪಾಸಿಟಿವ್ ಆಗಿ ಬಂದ್ರೆ ಕಾಂಗ್ರೆಸ್ಗೆ ಯಾರ್ಯಾರಿಗೆ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಅಂತ ಹೇಳಿ ಹರೀಶ್. ವಿಜಯಶ್ರೀ, ಒಂದು ಕಾಂಗ್ರೆಸ್ ಗೆದ್ದಿದ್ಯಾದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಬಲ ಕಾಂಗ್ರೆಸ್ನಲ್ಲಿ ಬರುತ್ತೆ. ಸೊ ಯಾಕಂತಂದ್ರೆ ಸಹಜವಾಗಿ ವಿರೋಧಿಗಳು ಟೀಕೆ ಅವನ್ನ ಕೂಡ ಎದುರಿಸಬೇಕಾಗುತ್ತೆ ಸೋತಿದ್ದೆ ಆದಲ್ಲಿ. ಆದ್ರೆ ಒಂದು ಗೆದ್ದಿದ್ದೇ ಆದಂತ ಸಂದರ್ಭದಲ್ಲಿ ಸಹಜವಾಗಿ ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬಲ ಬರುತ್ತೆ. ಜೊತೆಗೆ ತನ್ನ ತಂತ್ರಗಾರಿಕೆಗಳನ್ನ ನಾನು ಸುಲಭವಾಗಿ ಕೂಡ ಮಾಡಿದ್ದೀನಿ ಮತ್ತೆ ಅದನ್ನು ಪ್ರಯೋಗ ಮಾಡಲು ಯಶಸ್ವಿಯಾಗಿದ್ದೀನಿ ಅನ್ನುವಂತ ಸಂದೇಶ ಕೊಡುತ್ತೆ. ಅದೆಲ್ಲಕ್ಕಿಂತಲೂ ಮುಂಬರ್ತಕ್ಕಂಥ ಚುನಾವಣೆಗಳಿಗೆ ಇದೊಂದು ಬೂಸ್ಟ್ ಅನ್ನೋ ರೀತಿಯಲ್ಲಿ ಕೂಡ ವಿಶ್ಲೇಷಣೆ ಮಾಡಬಹುದು ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳು ಎದುರಾಗ್ತವೆ. ಅಂದ್ರೆ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, GBA ಆಗಿರ್ಬೋದು, ಮತ್ತೆ 2028 ಚುನಾವಣೆ ಆಗಿರ್ಬೋದು, ಇದೆಲ್ಲ ಚುನಾವಣೆಗಳನ್ನ ಗಮನದಲ್ಲಿ ಇಟ್ಕೊಂಡು ಈಗಲಿಂದಲೇ ತಂತ್ರಗಾರಿಕೆಯನ್ನು ರೂಪಿಸಬೇಕಾಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಈಗ ಸದ್ಯದ ಮಟ್ಟಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಂತ್ರಗಾರಿಕೆಯನ್ನು ಪ್ರಯೋಗ ಮಾಡಿದ್ದಾರೆ. ಸೊ ಈ ಚುನಾವಣೆಯಲ್ಲಿ ಗೆದ್ದಿದ್ದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಮುಖವಾಗಿ ಪಕ್ಷದಲ್ಲಿ ಮತ್ತಷ್ಟು ಬಲ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ತಮ್ಮ ನಾಯಕತ್ವದಲ್ಲಿ ಗೆಲ್ಸ್ಕೊಂಡ್ರು ವಿಧಾನ ಪರಿಷತ್ತನ್ನ ಅನ್ನುವಂತಹ ಸಂದೇಶ ಕಾಂಗ್ರೆಸ್ನಲ್ಲಿ ತೆರಳುತ್ತೆ. ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ಒಳ್ಳೆಯ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಒಂದು ಅಭಿಪ್ರಾಯಗಳು ಕೂಡ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ತಂತ್ರಗಾರಿಕೆ ಪ್ರಯೋಗ ಮಾಡುವ ಮೂಲಕ ಗೆಲ್ಸ್ಕೊಂಡ್ರು ಅನ್ನುವ ಸಂದೇಶ ಹೋಗುತ್ತೆ. ಅದೆಲ್ಲಕ್ಕಿಂತಲೂ ಕೂಡ ಒಂದು ಭೂಮಿಕೆ ಸಿದ್ಧಪಡಿಸುವಂತ ಆಗುತ್ತೆ. ಅಂದ್ರೆ ಗೆಲುವಿನ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಇದು ಅನಿವಾರ್ಯ ಕೂಡ ಆಗಿತ್ತು. ಈಗ ಕಾಂಗ್ರೆಸ್ ಸದ್ಯದ ಪರಿಸ್ಥಿತಿಯಲ್ಲಿ ಕಳೆದ ಹಲವು ತಿಂಗಳಿಂದಲೂ ಕೂಡ ನಾಯಕತ್ವ ಗೊಂದಲದಲ್ಲಿ ಮುಳುಗಿದಂತ ಕಾಂಗ್ರೆಸ್ಗೆ ಸೊ ಉಪಚುನಾವಣೆಯಲ್ಲಿ ಗೆದ್ದಿರುವಂತ ಒಂದು ಬೂಸ್ಟ್ ಇದ್ರೂ ಕೂಡ ಈಗ ಸದ್ಯದ ನಾಯಕತ್ವ ಬದಲಾವಣೆ ಆದ ನಂತರ ಒಂದಷ್ಟು ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡಬೇಕಾಯ್ತು. ಅಂದ್ರೆ ಗೆಲುವಿನ ಟ್ರೆಂಡ್ ಕಾಂಗ್ರೆಸ್ ಇದೆ ಅನ್ನುವಂಥದ್ದು ಮುಂಬರ್ತಕ್ಕಂಥ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪರವಾಗಿ ಇದೆ ಎಲ್ಲ ಟ್ರೆಂಡ್ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಒಂದು ಪ್ರಯತ್ನ ಕೂಡ ಆಗ್ಬೇಕಾಗಿತ್ತು. ಸೊ ಅದರ ಮುಂದುವರೆದ ಭಾಗವಾಗಿ ಗೆದ್ದಿದ್ದೇ ಆದಲ್ಲಿ ಅದರ ಒಂದು ಸಂದೇಶವನ್ನು ಕೊಡೋಕೆ ಸಹಕಾರಿ ಆಗುತ್ತೆ ವಿದ್ಯಾರ್ಥಿ. ರೈಟ್, ಥ್ಯಾಂಕ್ ಯು ಹರೀಶ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸದ್ಯಕ್ಕೆ ಚುನಾವಣಾ ಮತ ಎಣಿಕೆಯ ಪ್ರಕ್ರಿಯೆ ನಡೀತಾ ಇದೆ. ಫಲಿತಾಂಶ ಬರಬೇಕು, ಫಲಿತಾಂಶಕ್ಕೆ ಇನ್ನೂ ಕೆಲ ಸಮಯ ತೆಗೆದುಕೊಳ್ಳಬಹುದು. ಬಟ್ ಒಂದು ಮಹತ್ವದ ಮಾಹಿತಿ ಲಭ್ಯ ಆಗಿದ್ದು ಏನು ಅಂದ್ರೆ, ಒಂದು ವೋಟ್ ಅಸಿಂಧುವಾಗಿದೆ. ಅಸಿಂಧುವಾದಂತಹ ವೋಟ್ ಯಾರಿಗೆ ಬಿದ್ದಿತ್ತು ಅನ್ನೋದು ಪ್ರಶ್ನೆ. ಯಾಕಂದ್ರೆ ಲೆಕ್ಕ ಹಾಕಿ ವೋಟ್ಗಳನ್ನ ಹಾಕ್ಸಿರೋದ್ರಿಂದ ಅದರ ಪರಿಣಾಮಗಳು ಏನಾದ್ರೂ ಬೀಳುತ್ತಾ, ಅದರ ಪರಿಣಾಮ ಏನಾದ್ರೂ ಆಗಿರುತ್ತಾ ಅನ್ನೋದು ಕುತೂಹಲ. 28 ವೋಟ್ ಸಾಕು ಒಬ್ಬ ಅಭ್ಯರ್ಥಿಯ ಗೆಲುವಿಗೆ. ಆದ್ರೆ ಹೀಗೆಲ್ಲ ಆಗ್ಬಿಡುತ್ತೆ ಅನ್ನುವಂತಹ ಕಾರಣಕ್ಕಾಗಿನೇ ಹೆಚ್ಚು ಕಮ್ಮಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷಗಳು 1 ಅಥವಾ 2 ವೋಟ್ಗಳನ್ನ ಹೆಚ್ಚುವರಿಯಾಗಿ ಹಾಕಿಸಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. 28 ಬೇಕು ಒಬ್ಬ ಅಭ್ಯರ್ಥಿಯ ಗೆಲುವಿಗೆ, ಆದ್ರೂ ಯಾವುದಕ್ಕೂ ಸೇಫ್ಟಿಗಿರ್ಲಿ ಅಂತ ಹೇಳಿ 29 ವೋಟ್ಗಳನ್ನ ಬಿಜೆಪಿ ಹಾಕಿಸಿದೆ ಅನ್ನುವಂಥ ಮಾಹಿತಿ ಇದೆ. ತಲಾ 29 ಬಿಜೆಪಿಯ ಅಭ್ಯರ್ಥಿಗಳಿಗೆ. ಹಾಗೆ ಕಾಂಗ್ರೆಸ್ ನಿನ್ನೆ ಮಾಹಿತಿ ಸಿಕ್ತು, ಒಂದು 3 ಅಭ್ಯರ್ಥಿಗಳಿಗೆ 29 ವೋಟ್ ಹಾಕಿಸೋದು, ಉಳಿದವರಿಗೆ 28, ಆನಂತರ 2ನೇ ಪ್ರಾಶಸ್ತ್ಯದ ಮತಗಳನ್ನ ಹಂಚೋದು ಅನ್ನುವಂಥ ಮಾಹಿತಿ ಇತ್ತು. ಗೊತ್ತಿಲ್ಲ ಅವ್ರು ಯಾವ ರೀತಿ ಸ್ಟ್ರಾಟಜಿಗಳನ್ನ ಮಾಡಿದ್ದಾರೆ ಅಂತ ಹೇಳಿ. ಒಂದು ವೇಳೆ 28 ವೋಟ್ಗಳನ್ನೇ ಹಾಕಿದ್ದಿದ್ರೆ ಮೊದಲ ಪ್ರಾಶಸ್ತ್ಯದ ಮತ, ಒಂದು ವೇಳೆ ಅಸಿಂಧುವಾದಂತಹ ಮತ ಆ 28 ವೋಟ್ಗಳಲ್ಲಿ ಒಂದಾದ್ರೆ ಆಗ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು. ಫಲಿತಾಂಶ ಬಂದಂತಹ ನಂತರದಲ್ಲಿ ಮೇ ಬಿ ಆ ಕ್ಲಾರಿಟಿ ಸಿಗಬಹುದು. ಅಸಿಂಧುವಾಗಿದ್ದು ಯಾರ ಮತ ಅಂತ ಹೇಳಿ ಯತ್ನಾಳ್ ಅವರ ವಿಚಾರ ಆಗ್ಲೇ ಪ್ರಸ್ತಾಪ ಮಾಡಿದ್ವಿ. ಯತ್ನಾಳ್ ಅವರ ವಿಚಾರವಾಗಿ VS ಉಗ್ರಪ್ಪ ಅವರು ಮಾತನಾಡಿದ್ದನ್ನ ನೀವು ಬಹುಶಃ ಕೇಳಿಸಿಕೊಂಡಿರಬಹುದು. ಯತ್ನಾಳ್ ಅವರು ತಮ್ಮ ವೋಟ್ ಯಾರಿಗೆ ತಾನು ಹಾಕ್ತಾ ಇದ್ದೀನಿ, ತನ್ನ ಸಮರ್ಥನೆ ಯಾರಿಗೆ ಅನ್ನೋದನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವ್ರಿಗೆ ಪತ್ರ ಬರೀತಾರೆ. ಬರೆದಂತಹ ಪತ್ರವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ವಿಧಾನ ಪರಿಷತ್ ಚುನಾವಣೆ ಗೌಪ್ಯತೆಯನ್ನ ಮಾನದಂಡವಾಗಿರಿಸಿಕೊಂಡು ನಡೆಯುವಂತಹ ಚುನಾವಣೆ. ಈಗ ರಾಜ್ಯಸಭೆ ಚುನಾವಣೆ ನಡೆದಾಗ ಹೆಂಗಿರುತ್ತೆ ಅಂತಂದ್ರೆ, ಮತವನ್ನ ಹಾಕಿದಂತಹ ನಂತರ ಯಾರು ಮತದಾರರಿರ್ತಾರೋ, ಅಂದ್ರೆ ಈ ವಿಧಾನಸಭೆಯ ಸದಸ್ಯರು ಯಾರಿರ್ತಾರೋ, ಮತ ಹಾಕಿದ ನಂತರ ಅವರು ಅಲ್ಲಿರುವಂತಹ ಪೋಲಿಂಗ್ ಏಜೆಂಟ್ ಏನಿರ್ತಾರೆ ಅವರಿಗೆ ಆ ವೋಟ್ಗಳನ್ನ ತೋರಿಸಿ ಆ ನಂತರ ಬ್ಯಾಲೆಟ್ ಬಾಕ್ಸ್ಗೆ ಹಾಕ್ತಾರೆ.
ಆದ್ರೆ ವಿಧಾನ ಪರಿಷತ್ ಚುನಾವಣೆ ಹಾಗಲ್ಲ. ನಾರ್ಮಲಿ ಸಾರ್ವತ್ರಿಕ ಚುನಾವಣೆಗಳು ಹೇಗೆ ನಡೆಯುತ್ತವೆ, ಎಷ್ಟು ಗೌಪ್ಯವಾಗಿ ನಡೆಯುತ್ತವೆ, ಅದೇ ರೀತಿ ಗೌಪ್ಯವಾಗಿ ನಡೆದಿರೋದು. ಹಾಗಾಗಿ ಯಾರ ಮತ ಅಸಿಂಧುವಾಗಿದೆ ಅನ್ನುವಂತಹ ಕುತೂಹಲ, ಜೊತೆಗೆ ಯತ್ನಾಳ್ ಅವರ ವಿಚಾರವಾಗಿ ಇದೇ ವಿಚಾರವನ್ನ ಪ್ರಶ್ನೆ ಮಾಡಿರೋದು ಕಾಂಗ್ರೆಸ್. ಈಗ ಗೌಪ್ಯ ಮತದಾನ ಅಂತ ಹೇಳಿದ್ಮೇಲೆ ನಾನು ಇಂಥವರಿಗೆ ವೋಟ್ ಹಾಕ್ತಾ ಇದ್ದೀನಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಂತಹ ಪತ್ರವನ್ನ ಇವರು ಅಪ್ಲೋಡ್ ಮಾಡ್ತಾರೆ ಅಂತಂದ್ರೆ ಇದು ಆ ಗೌಪ್ಯತೆಯ ವಿರುದ್ಧ ಅಲ್ವಾ? ಅದಕ್ಕೊಂದು ನಿಯಮ ಅಂತಿರುತ್ತೆ, ರೂಲ್ ನಂಬರ್ 39. ಅದರ ಎಗೇನ್ಸ್ಟ್ ಇವರು ನಡ್ಕೊಂಡಿದ್ದಾರೆ ಅಂತ ಹೇಳಿ BS ಉಗ್ರಪ್ಪ ಅವರು ಆರೋಪ ಮಾಡಿದ್ರು. ಅಲ್ಲದೆ ಚುನಾವಣಾ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಏನಾದ್ರೂ ಕ್ರಮ ಆಗಿದೆಯಾ? ಯಾಕಂದ್ರೆ ಯತ್ನಾಳ್ ಅವರ ವೋಟ್ ಬಿದ್ದಿದ್ದು ಖುದ್ದು ಅವರೇ ಹೇಳಿರೋ ಹಾಗೆ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಲಿಂಗರಾಜ್ ಪಾಟೀಲ್ ಅವರಿಗೆ. ಹಾಗಾಗಿ ಇದೊಂದು ಕುತೂಹಲ ಇದೆ, ಏನಾಗಿರಬಹುದು ಅನ್ನುವಂಥ ಒಂದು ಅನುಮಾನ ಇದೆ. ಯಾರಿಗೆ ಬಿದ್ದಿರಬಹುದು, ಏನ್ ಸಮಸ್ಯೆ ಆಗಿರಬಹುದು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಯತ್ನಾಳ್ ಅವರ ವೋಟೇ ಅಸಿಂಧು ಆಯ್ತಾ, ಅಥವಾ ಬೇರೆ ಯಾರಾದ್ರೂ ವೋಟ್ ಹಾಕುವಂತಹ ಸಂದರ್ಭದಲ್ಲಿ ಟ್ರೈನಿಂಗ್ ನ ಹೊರತಾಗಿಯೂ ಕೂಡ ಎಡವಟ್ಟುಗಳನ್ನ ಮಾಡ್ಕೊಂಡ್ರಾ ಅನ್ನುವುದನ್ನ ಕಾದು ನೋಡಬೇಕು. ಮೇ ಬಿ ಫಲಿತಾಂಶ ಬರ್ತಾ ಇದ್ದ ಹಾಗೆ ಈ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ರೈಟ್, ಮಹತ್ವದ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ ನೀಡಿದ್ದಂತಹ ದೂರು ತಿರಸ್ಕೃತಗೊಂಡಿದೆ. ಅಲ್ಲಿಗೆ ಇದು ಕ್ಲಾರಿಟಿ. ಯತ್ನಾಳ್ ಅವರ ವೋಟು ಅಸಿಂಧು ಆಗಿಲ್ಲ. ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಅವರು ಕಾಂಗ್ರೆಸ್ ಕೊಟ್ಟಂತಹ ದೂರನ್ನ ತಿರಸ್ಕರಿಸಿದ್ದಾರಂತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಕಾಂಗ್ರೆಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು. ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ, BS ಉಗ್ರಪ್ಪ ಅವರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅಂತ ಹೇಳಿ. ಯತ್ನಾಳ್ ಅವರ ಓಟೆ ಏನಾದ್ರೂ ಅಸಿಂಧು ಆಗಿರಬಹುದಾ ಅನ್ನುವಂತ ಪ್ರಶ್ನೆ ಏನಿತ್ತು, ಆ ಪ್ರಶ್ನೆಗೆ ಬಹಳ ಸ್ಪಷ್ಟವಾದಂತಹ ಉತ್ತರ. ಯತ್ನಾಳ್ ಅವರ ವೋಟ್ ಅಸಿಂಧು ಆಗಿಲ್ಲ. ಮತದಾನಕ್ಕೂ ಮೊದಲೇ ಬಿಜೆಪಿಗೆ ಮತ ಹಾಕುವುದಾಗಿ ಅವರು ಬಹಿರಂಗವಾಗಿ ಪತ್ರ ಬರೆದಿದ್ರು, ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದನ್ನ ಚುನಾವಣಾ ಅಧಿಕಾರಿಗಳು ಪರಿಗಣಿಸಿಲ್ಲ. ಅಂದ್ರೆ ಇದು ನಿಯಮದ ವಿರುದ್ಧ ಅಂತ ಹೇಳಿ ಅವರು ಕನ್ಸಿಡರ್ ಮಾಡಿಲ್ಲ. ಹಾಗಾಗಿ ಯತ್ನಾಳ್ ಅವರ ಮತ ಅಸಿಂಧುವಾಗಿಲ್ಲ. ಅಲ್ಲಿಗೆ ಲಿಂಗರಾಜ್ ಪಾಟೀಲ್ ಅವರಿಗೆ ಬಿದ್ದಂತಹ ಯತ್ನಾಳ್ ಅವರ ಮತ ಸೇಫ್ ಆಗಿದೆ. ಅದಷ್ಟು ಕ್ಲಾರಿಟಿ. ಆದ್ರೆ ಅಸಿಂಧುವಾದಂತಹ ಮತ ಯಾರ್ದು ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ ಇರೋದು. ಯಾರಿಗೆ ಪೆಟ್ಟು ಬಿದ್ದಿದೆ, ಅಸಿಂಧುವಾದಂತಹ ಮತ ಯಾರಿಗೆ ಹೊಡೆತ ಕೊಟ್ಟಿದೆ ಅನ್ನುವುದನ್ನ ಕಾದು ನೋಡಬೇಕು. ಮೇ ಬಿ ಫಲಿತಾಂಶ ಪ್ರಕಟ ಆಗುವಂತಹ ಸಂದರ್ಭದಲ್ಲಿ ಯಾರಿಗೆ ಎಷ್ಟು ಬಿತ್ತು ಅನ್ನುವಂತಹ ನಂಬರ್ ಸಿಗುತ್ತಲ್ಲ, ಆಗ ಆ ಬಗ್ಗೆ ಒಂದು ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಪರಿಷತ್ ಚುನಾವಣೆಯ ಫಲಿತಾಂಶ ಲಭ್ಯವಾಗುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.